ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಬೀಜೋಕ್ತಿಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದೀವಿ. ಈ ಪಾಠದ ಅಭ್ಯಾಸ 12.1ರ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ನೋಡಿ, ಇದರಲ್ಲಿ 4ನೇ ಪ್ರಶ್ನೆಯಲ್ಲಿ ಎ ಆಪ್ಷನ್ ನ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಅನ್ನು ಹೊಂದಿರುವ ಪದಗಳನ್ನು ಮತ್ತು ಎಕ್ಸ್ ನ ಸಹಗುಣಕಗಳನ್ನು ಬರೆಯಿರಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಏನಾಗಿದಾವೆ ಅಂದ್ರೆ ಬೀಜೋಕ್ತಿಗಳಾಗಿವೆ. ಹೌದಾ? ಇದೊಂದು ಬೀಜೋಕ್ತಿ, ಇದೊಂದು ಬೀಜೋಕ್ತಿ, ಇದೊಂದು ಬೀಜೋಕ್ತಿ, ಇದೊಂದು ಬೀಜೋಕ್ತಿ. ಹಾಗಾದ್ರೆ ಈ ಬೀಜೋಕ್ತಿಗಳಲ್ಲಿ ನಾವು ಏನನ್ನು ಗುರುತಿಸಬೇಕಾಗಿದೆ? ಎಕ್ಸ್ ಅನ್ನು ಹೊಂದಿರುವ ಪದಗಳು. ಹಾಗಾದ್ರೆ ಈ ಲೆಕ್ಕದಲ್ಲಿ ಎಕ್ಸ್ ಅನ್ನು ಹೊಂದಿರುವ ಪದ ಯಾವುದು? ಇದು. ಹೌದಾ? ಈ ಲೆಕ್ಕದಲ್ಲಿ ಈ ಪದ, ಈ ಲೆಕ್ಕದಲ್ಲಿ ಈ ಪದ, ಆಮೇಲೆ ಈ ಲೆಕ್ಕದಲ್ಲಿ ಈ ಪದ. ಹೌದಾ? ಮೊದಲನೇದಾಗಿ ಆ ಪದಗಳನ್ನ ಗುರುತಿಸಬೇಕು. ಆಮೇಲೆ ಎಕ್ಸ್ ನ ಸಹಗುಣಕಗಳನ್ನ ಬರೆಯಿರಿ, ಅದರ ಸಹಗುಣಕಗಳನ್ನ ಬರೆಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಮೊದಲನೇ ಲೆಕ್ಕವನ್ನ ಬಿಡಿಸೋಣ. ಪ್ರಶ್ನೆ ಹೀಗಿದೆ: y ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ. ಹೌದಾ? y ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ. ಇದರಲ್ಲಿ ಎಕ್ಸ್ ಹೊಂದಿರುವ ಪದ ಯಾವ್ದಂದ್ರೆ y ಸ್ಕ್ವೇರ್ ಎಕ್ಸ್. ಹೌದಾ? ಈ ಪದವನ್ನ ಬಿಟ್ಟು ಬಿಡಬೇಕು, ಯಾಕಂದ್ರೆ ಅವರು ಎಕ್ಸ್ ಅನ್ನು ಹೊಂದಿರುವುದಷ್ಟೇ ಕೇಳ್ತಾ ಇದ್ದಾರೆ, ಇದು ನಮಗೆ ಬೇಡ. ಹೌದಾ? ಹಾಗಾದ್ರೆ ಇಷ್ಟಾದ್ಮೇಲೆ ಎಕ್ಸ್ ನ ಸಹಗುಣಕ ಬರೀರಿ. ಎಕ್ಸ್ ನ ಸಹಗುಣಕ ಅಂದ್ರೆ ಈ ಒಂದು ಪದದಲ್ಲಿ ಎಕ್ಸ್ ಅನ್ನು ಬಿಟ್ಟು ಉಳಿದದ್ದು ಏನಿರ್ತದಲ್ಲ ಅದೇನಾಗಿರ್ತದೆ, ಅದರ ಒಂದು ಸಹಗುಣಕ ಆಗಿರ್ತದೆ. ಹಾಗಾದ್ರೆ ಎಕ್ಸ್ ನ ಸಹಗುಣಕ ಅಂದ್ರೆ ಎಕ್ಸ್ ಅನ್ನು ಬಿಡ್ರಿ, ಇಲ್ಲಿ ಏನು ಇರ್ತದೆ? ಎಕ್ಸ್ ಅನ್ನು ಬಿಟ್ಟಾಗ ನಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ? ವೈ ಸ್ಕ್ವೇರ್. ಹಾಗಾದ್ರೆ ಇದು ಏನಾಗ್ತಾ ಇದೆ? ಎಕ್ಸ್ ನ ಸಹಗುಣಕ. ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು? ಎಕ್ಸ್ ನ ಸಹಗುಣಕ. ಹೌದಾ? ಎಕ್ಸ್ ನ ಸಹಗುಣಕ ವೈ ಸ್ಕ್ವೇರ್. ಹೌದಾ? ಈ ರೀತಿಯಲ್ಲೂ ಕೂಡ ನಾವು ಬರೀಬಹುದು. ಆಮೇಲೆ ಎರಡನೇ ಲೆಕ್ಕಕ್ಕೆ ಬಂದಾಗ ಇಲ್ಲಿ ವೈ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ. ಹಾಗಾದ್ರೆ ಈ ಒಂದು ಪದವನ್ನ ಬಿಟ್ಟು ಬಿಡಬೇಕು. ಹಾಗಾದ್ರೆ ಇಲ್ಲಿ ಉಳಿದಂತ ಪದ ಯಾವ್ದಂದ್ರೆ ಮೈನಸ್ ಚಿಹ್ನೆಯನ್ನು ತಗೋಬೇಕು. -n2y(x). ಹೌದಾ? -n2y(x). ಹಾಗಾದ್ರೆ ಇದರ ಒಂದು ಸಹಗುಣಕ ಇಲ್ಲಿಯೂ ಕೂಡ ಹಾಗೆ ಎಕ್ಸ್ ಅನ್ನ ಬಿಟ್ಟು ಉಳಿದದ್ದು ಯಾವುದು? -n2y. ಹೌದಾ? ಹಾಗಾದ್ರೆ ಇದನ್ನ ಯಾವ ರೀತಿ ಹೇಗೆ ಬರೀಬಹುದು ಅಂದ್ರೆ ನೋಡಿ, ಎಕ್ಸ್ ನ ಸಹಗುಣಕ ನೋಡಿ, ಎಕ್ಸ್ ನ ಸಹಗುಣಕ ಏನಾಗಿದೆ? -n2y ಅಂತೇಳಿ ಬರೀಬಹುದು. ಅದೇ ರೀತಿಯಲ್ಲಿ ಮೂರನೇ ಲೆಕ್ಕ, ಇಲ್ಲಿ 3 ಪದಗಳನ್ನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಪ್ಲಸ್ 2. ಹೌದಾ? ಇಲ್ಲೂ ಎಕ್ಸ್ ಇಲ್ಲ, ಇಲ್ಲೂ ಎಕ್ಸ್ ಇಲ್ಲ, ಕೇವಲ ಎಲ್ಲಿದೆ ಎಕ್ಸ್? ಇಲ್ಲಿ ಮಾತ್ರ ಇದೆ. ಹಾಗಾದ್ರೆ ಎಕ್ಸ್ ನ ಸಹಗುಣಕವನ್ನು ಯಾವ ರೀತಿಯಾಗಿ ಬರೆಯೋದು ಅಂದ್ರಾಗ ಇಲ್ಲಿ ಎಕ್ಸ್ ಅಷ್ಟೇ ಇದೆ, ಎಕ್ಸ್ ಹಿಂದೆ ಏನೂ ಇಲ್ಲ ಅಂತಂದ್ರು ಅಲ್ಲಿ ಏನಿರ್ತಾ ಇದೆ? 1 ಇರ್ತಾ ಇದೆ. ಹಾಗಾದ್ರೆ ಎಕ್ಸ್ ನ ಸಹಗುಣಕ ಏನಾಯ್ತು? 1 ಆಯ್ತು. ಎಕ್ಸ್ ನ ಸಹಗುಣಕ ಎಷ್ಟಾಯ್ತು? 1 ಅಂತೇಳಿ ನಾವು ತಿಳ್ಕೊಬಹುದು. ಇನ್ನು ಇದೇ ರೀತಿಯಲ್ಲಿ ನಾಲ್ಕನೇ ಲೆಕ್ಕ, 5 ಪ್ಲಸ್ ಜೆಡ್ ಪ್ಲಸ್ ಜೆಡ್ ಎಕ್ಸ್. ಹಾಗಾದ್ರೆ ಇಲ್ಲೂ ಎಕ್ಸ್ ಇಲ್ಲ, ಇಲ್ಲೂ ಎಕ್ಸ್ ಇಲ್ಲ, ಹಾಗಾದ್ರೆ ಇಲ್ಲಿ ಮಾತ್ರ ಇದೆ, ಅದೇನು? ಜೆಡ್ ಎಕ್ಸ್. ಹೌದಾ? ಈ ಜೆಡ್ ಎಕ್ಸ್ ನಲ್ಲಿ ಎಕ್ಸ್ ನ ಸಹಗುಣಕ ಯಾವುದು? ಜೆಡ್. ಹಾಗಾದ್ರೆ ಎಕ್ಸ್ ನ ಸಹಗುಣಕ ಏನಾಗಿದೆ? ಜೆಡ್ ಆಗಿದೆ ಅಂತೇಳಿ ಈ ರೀತಿಯಾಗಿ ನಾವು ತಿಳ್ಕೊಬಹುದು. ನೋಡಿ, ಈ 4 ಲೆಕ್ಕದಲ್ಲಿ ಮೊದಲನೇದಾಗಿ ಎಕ್ಸ್ ಪದಗಳನ್ನ ಗುರುತಿಸಿದ್ದೇವೆ. ಹೌದಾ? ಆಮೇಲೆ ಈ ಎಕ್ಸ್ ನ ಸಹಗುಣಕಗಳನ್ನು ಕೂಡ ನಾವು ಈ ರೀತಿಯಾಗಿ ತಿಳ್ಕೊಂಡಿದ್ದೇವೆ. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.